ಜೈ ಶ್ರೀರಾಮ್ ಗಾಯ್ಸ್. ಸೇತನಲ್ಲಿ ಫಾಲ್ಸ್ ನಾನು ಮಾಡಕ್ಕೆ ಬಂದ್ವಿ. ಗಾಳಿ ಎಲ್ಲ ಕೆಟ್ಟೋಗಿದೆ. ಕರಡಿಗಳು ಇವೆಲ್ಲ ಜಾಸ್ತಿ ಆಗೋವಂತೆ ಅಲ್ಲಿ ಇನ್ನೂ ಮಜಾ ಇರ್ತದೆ. ಬರೀ ವಾಟರ್ ಫಾಲ್ಸ್ ಎಲ್ಲಿಯೋ ನೀರು ಕುಡಿಯೋದು ಮಜಾ ಇದೆ. ಯಾಕಂದರೆ ಚಿನ್ನಕ್ಕೂ ಇದೆ, ಚೆನ್ನಾಗಿರುತ್ತೆ. ಶಿವಪ್ಪನ ವಾಹನ ಮೇಲೆಗಡೆಗೆ ಧೈರ್ಯವಾಗಿಲ್ಲ ಹೊರಗಡೆ ಬೇಯಾದ್ರು ಹಾಡಲ್ಲ ಅಂತ ಯಾವ ಶಬ್ದ ಇಲ್ದಿರ ಫಾಲ್ಸ್ ಹತ್ರ ಬಂದ್ವಿ. ಫಾಲ್ಸ್ ನೋಡಿ ಬ್ಯಾಕ್ ಸೈಡು ಲೊಕೇಶನು ಮತ್ತು ಸಮ್ ಕಪಲ್ಸ್ ಇದ್ದಾರೆ. ಸೊ ಅವ್ರು ಹೋಗೋಬೇಡ, ಅವ್ರಿಗೆ ತೊಂದರೆ ಆಗುತ್ತೆ. ಕೇತನಲ್ಲಿ ಫಾಲ್ಸ್ 2 days ಬ್ಯಾಕು. ಸೊ ಎವ್ರಿ ನೀರು ಹೋಗ್ತಾ ಇದ್ದೀವಿ. ಸ್ವಲ್ಪ ಇದೆ ಗಾಯ್ಸ್. ಸೊ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಸೊ ಸ್ವಲ್ಪ ಕಂಟೆಂಟ್ ಒಂದು ವೀಡಿಯೋ ಮಾಡಬೇಕು ಅಂತ. ಸೊ ಅದ್ರಗೋಸ್ಕರನೇ ಸೊ ಇಲ್ಲಿರೋದು ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ಅಲ್ಲಿ ಸ್ವಲ್ಪ ಒಂದಷ್ಟು ಮಣ್ಣು ಹಾಕಿದ್ದೀನಿ. ಸೊ ಇವಾಗ ಇನ್ನು ಅಕ್ಕರ ಕೆಳಗಡೆಗೆ ಹೋಗ್ಬೇಕಾಗುತ್ತೆ. ಸುಮ್ಮನೆ ಕೆಳಗಡೆಯಿಂದ ಮೇಲಕ್ಕೆ ಬಂದು ಮೇಲೆಯಿಂದ ಕೆಳಗಡೆಗೆ ಹೋಗಿ ಯಾಕೆ ಸುಮ್ಮನೆ ಅಂತ ಇಲ್ಲೇ ದೊಡ್ಡ ಕಲ್ಬಂಡೆ ಪಕ್ಕದಲ್ಲೇ ಸ್ವಲ್ಪ ಮರಳು ನಮಗಿತ್ತು. ಸೊ ನಮ್ಗೆ ಉಪಯೋಗ ಆಗುತ್ತೆ ಅಂದ್ಕೊಂಡು ಅದನ್ನೇ ಇಟ್ಕೊಂಡಿದ್ದೀನಿ ನೋಡಿ. ಆಲ್ರೆಡಿ ಇಷ್ಟೆಲ್ಲ ಇದನ್ನು ಮಾಡಿಕೊಂಡು ಸೊ ಅಲ್ಲೊಂದು ಚಿಕ್ಕದಾಗಿ ಒಂದು ಇತ್ತು, ಅದರಲ್ಲೆಲ್ಲ ಹಾಕಿ ಇವಾಗ ಅದ್ರ ಕ್ಯಾರೆಕ್ಟ್ರಿಗೆ ಕ್ಯಾರೆಕ್ಟ್ರ್ ಯಾವುದೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆ ಕ್ಯಾರೆಕ್ಟ್ರಿಗೆ ಕರೆಕ್ಟಾಗಿ ಸೇರೋಗುತ್ತೆ, ನನ್ನ ಮೈಂಡಲ್ಲಿ ಅಂದ್ಕೊಂಡಿರೋ ಥರ ಆಗುತ್ತೆ ಅಂತ. ಸೊ ಇವಾಗೆಲ್ಲ ಮಣ್ಣು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕೇತನಲ್ಲಿ ಫಾಲ್ಸು ಅದು ನೋಡಿಸಿದೆ. ಸೊ ಇವಾಗ ಏನಿದ್ರು ನಮ್ಮ ಕ್ಯಾರೆಕ್ಟ್ರನ್ನ ಸ್ವಲ್ಪ ಬಿಲ್ಡ್ ಮಾಡ್ಕೊಳಕ್ಕೆ ಅದಕ್ಕಂತ ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ. ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಸೊ ಮುಂದೆ ಫ್ಯೂಚರ್ ಪ್ಲಾನಿಂಗಲ್ಲೂ ಸ್ವಲ್ಪ ಒಂದು ಮತ್ತೆ ಮಾಡಬೇಕು ಅಂತ. ಸೊ ಅದಕ್ಕಾಗಿಯೇ ಇವಾಗ ಸ್ವಲ್ಪ ಹೆಂಗೋ ನಮ್ಮ ಬ್ಲಾಗಿಂಗೂ ಆಗುತ್ತೆ, ಮೈನು ಅದಕ್ಕೂ ಕಂಟೆಂಟು ಸರೋಗುತ್ತೆ ಅಂತ ಮೈನು ಇದು ಮಾಡ್ಕೊತಾ ಇರೋದು. ಸೊ ದೇವರು ದಯ ಮಾಡ್ಕೊಂಡು ಇವಾಗ ನಾನು ಮಾಡೋ ಕ್ಯಾರೆಕ್ಟ್ರಿಗೆ ಕರೆಕ್ಟಾಗಿ ಸೆಟ್ ಆದರೆ ಮುಂದೆಗಡೆ ಒಂದು ದಿವಸ ಅದೆಲ್ಲ ಪ್ಲ್ಯಾನಿಂಗ್ ಇದೆ. ಸೊ ಅದು ಇನ್ನು ನಿಮ್ಗೆ ಮುಂದೆಗಡೆ ತಿಳಿಯುತ್ತೆ. ಸೊ ಇವಾಗ ನಾನು ಮಾಡೋದು ಸ್ವಲ್ಪ ನಿಮ್ಗೆ ಇವಾಗ ತಿಳಿಯಲಿ ಅಂತ ಈ ಮಣ್ಣೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಸ್ವಲ್ಪ ಪ್ರಾಪರ್ಟೀಸ್ ಬೇಕಾಗಿತ್ತು. ಸೊ ಪ್ರಾಪರ್ಟೀಸ್ಗೆ ಸ್ವಲ್ಪ ಹುಲ್ಲು ಸೊ ಇದೆಲ್ಲ ಕಿತ್ಕೊಂಡಿದ್ದೀವಿ. ನಮ್ಮವನು ಸ್ವಲ್ಪ ಪ್ರಾಪರ್ಟಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಅದೇನು ಏನು ಕೇಳ. ಸೊ ದೆವ್ವ ಥರ ರೆಡಿ ಆಗಿಬಿಟ್ಟು ಯಾವ ಥರ ಮಾಡಬೇಕು, ಕಾಡು ಮನುಷ್ಯರು ಏನು ಮಾಡ್ತಾರೆ, ಈ ಎಲೆ ಆಗಲಿ ಈ ಮುರಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವೊಂದು ಕಂಟೆಂಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮದು ಏನಾದರೂ ಕಿತ್ಕೊಂಡು ಯಾರೂ ಇಲ್ಲ, ಇಲ್ಲಿ ಯಾರೂ ಇಲ್ಲ, ಸ್ವಲ್ಪ ದೂರ ಬಂದು ಆಚೆ ಬಂದು ಈ ಕಡೆ ಕಾಡಿನಲ್ಲಿ ಏನಾಯಿತೋ ಏನಿಲ್ಲೋ ಏನೂ ಗೊತ್ತಿಲ್ಲ. ನಮ್ಗೆ ಇರೋ ಅದನ್ನೇ ಯೂಸ್ ಮಾಡಿಕೊಂಡು ಪ್ರಾಪರ್ಟಿನ ರೆಡಿ ಮಾಡ್ತಾಯಿದ್ದೀವಿ. ಪ್ಲೀಸ್ ನಮ್ಮ ಅಣ್ಣಗೆ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೆ ಕಂಟೆಂಟು ತರ್ತಾರೆ, ಮಾಡ್ತೀವಿ. ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೊತ್ತು ಒಳ್ಳೆ ಕಂಟೆಂಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನೋಡಿ ಗಾಯ್ಸ್, ನಾನು ಇಷ್ಟು ದಿವಸ ಮಾಡ್ತಾಯಿದ್ದಿದ್ದು ಸ್ವಲ್ಪ ಕಂಟೆಂಟು. ಸ್ವಲ್ಪ ಆ ಕಂಟೆಂಟ್ ಏನಕ್ಕೆ ಅಂತ ಮಾಡ್ತಾಯಿದ್ದಂದರೆ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ನಾನು ಬಿಲ್ಡ್ ಮಾಡ್ಕೊಳಕ್ಕೆ. ಬಿಕಾಸ್ ನಾನು ಮನೆಯಲ್ಲಿ ತೆಲುಗು ಮಾತಾಡ್ತೀನಿ, ಔಟ್ಸೈಡ್ ಬಂದರೆ ಸ್ವಲ್ಪ ಕನ್ನಡ ಮಾತಾಡ್ತೀನಿ. ನಮ್ಮದು ಎಲ್ಲ ಈ ಆಂಧ್ರ ಬಾರ್ಡ್ ಕಡೆ ಒಂದು 35 ಕಿಲೋಮೀಟ್ರ್ ಇರೋ ಕಡೆ ನಾವಿರೋದು. ಬಟ್ ನಮ್ಗೆ ಜಾಸ್ತಿ ಈ ಕಡೆ ಎಲ್ಲ ತೆಲುಗುನೇ ಮಾತಾಡ್ತೀವಿ. ಬಿಕಾಸ್ ನಾನು ಕನ್ನಡದಲ್ಲೇ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ನಾನು ನಮ್ಮ ಕನ್ನಡಗೆ ಆದ್ಯತೆ ಕೊಡ್ತೀನಿ. ಯಾಕಂದರೆ ಮೈನ್ ನಾನು ಕನ್ನಡದಲ್ಲೇ ಮಾತಾಡ್ಕೊಂಡು ಕನ್ನಡದಲ್ಲೇ ಬೆಳೆಯೋಣ ಅಂತ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ. ಸೊ ನನ್ನ ಕಂಟೆಂಟ್ ಕೂಡ ಅಷ್ಟೇ, ನಾನು ಕನ್ನಡದಲ್ಲೇ ಮಾಡ್ತೀನಿ. ಬಿಕಾಸ್ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ಮು, ಅದನ್ನಿಂದ ಆಲ್ಮೋಸ್ಟ್ ಬಿಲ್ಡ್ ಮಾಡ್ಕೊತೀನಿ. ಇನ್ನು ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಾನು ಕನ್ನಡದಲ್ಲೇ ವಿಡಿಯೋಗಳು ಮಾಡ್ತೀನಿ. ತೆಲುಗುನೂ ಅಂದರೆ ತೆಲುಗುನೇ ಜಾಸ್ತಿ ಮಾತಾಡೋದು ನಾವು ಮನೆಯಲ್ಲಿ. ಔಟ್ಸೈಡು ಫ್ರೆಂಡ್ಸು ಸರ್ಕಲ್ ಎಲ್ಲ ನಮ್ಮ ಸ್ವಲ್ಪ ತೆಲುಗುನೇ ಇರುತ್ತೆ. ಸೊ ಅದರಿಂದನೂ ನಾನು ಕನ್ನಡದಲ್ಲೇ ಮಾತಾಡಬೇಕು. ಯಾಕಂದರೆ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಮಾತಾಡ್ಕೊಂಡು ಬೆಳೆಯೋಣ, ಕನ್ನಡಿಗರು ನಮ್ಮನ್ನು ಬೆಳೆಸ್ತಾರೆ. ಆ ಕನ್ನಡ ಕಂಟೆಂಟ್ ಇರಲಿ ಅಂತ ನಾವು ಕನ್ನಡದಲ್ಲೇ ಮಾಡ್ತಾಯಿದ್ದೀವಿ. ಇರಿ ಅದು ಇನ್ನೂ ನೋಡಿ, ಇದೊಂದು ಮಾಡ್ಕೊಂಡು ಒಂದು ಮಾಡಿದ್ದಾನೆ ಇದಕ್ಕೆ ಅಂತ ನೋಡಿ. ಸ್ವಲ್ಪ ಇದಕ್ಕೇನಕ್ಕೋ ಸ್ವಲ್ಪ ದಾರ ಥರ ಬೇಕಾಗಿತ್ತು, ಅದನ್ನು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀವಿ. ಇದು ಇಬ್ಬರು ಪರಿಸ್ಥಿತಿ, ಕಾಡಲ್ಲಿ ಬಂದು ಇಬ್ಬರೇ ಫೈನಲಿ ನೋಡಿ ಬಾಯ್ಸ್ ಗಾಯ್ಸ್. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಕಂಟೆಂಟ್ಗೋಸ್ಕರ ಸ್ವಲ್ಪ ರೆಡಿ ಆಗಬೇಕು ಅಂತ. ಸೊ ಅದು ಮಾಡೋದು ಇನ್ನೂ ಇನ್ನೂ ಲೇಟ್ ಆಗುತ್ತೆ. ಸೊ ಇವಾಗ ಔಟ್ಪುಟ್ ನಮ್ಮದು ಇವಾಗ ಹೆಂಗಿರುತ್ತೆ ಅಂತ ನಾವು ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಳ್ಳೋಣ ಅಂತ. ಸೊ
ಸೊ ನಾನು ನಮ್ಮ ಬ್ರದರು ಈ ಗೆಟಪ್ ಹಾಕಿ ಸೊ ಫಸ್ಟು ಅವ್ನು ಆ ಗೆಟಪ್ ಹಾಕ್ದ, ಇವಾಗ ನಾನು ಹಾಕಿದ್ದೀನಿ. ಒಳ್ಳೆ ಕಾಡ್ಮನುಷ್ಯರ ಥರನೇ ಇದ್ದೀವಿ. ಸೊ ಇದು ಸಿಂಪಲ್ಲು. ಸೊ ಇದು ನಾವು ಮುಂದೆ ಊಹೆಯಲ್ಲಿ ಮಾಡ್ಕೊಂಡಿದ್ದು. ಇನ್ನೊಂದು ನಾವು ತೆಗಿಯೋವಾಗ ಅದು ಇನ್ನೂ ಡಿಫ್ರೆಂಟಾಗಿರುತ್ತೆ. ಸೊ ಈ ಥರ ಮಾತ್ರ ಇರಲ್ಲ, ಇನ್ನೂ ನೀವು ಊಹೆ ಮಾಡಲ್ಲ. ಸೊ ಅದು ಇನ್ನೂ ಡಿಫ್ರೆಂಟ್ ಇರುತ್ತೆ. ಸೊ ಅದೊಂದು ಪ್ಲ್ಯಾನಿಂಗ್ ಇದೆ. ಸೊ ಇದು ಏನೋ ಪಕ್ಕ ನಮ್ಗೆ ಕರೆಕ್ಟಾಗಿ ಚೆನ್ನಾಗಿ ಬಂದೈತೆ ಅಂದರೆ ಅದು ಪಕ್ಕ ಮಾಡ್ತೀವಿ. ಸ್ವಲ್ಪ ಏನನ್ನ ನಮಗೇನು ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಇದು. ಸೊ ಇದು ಹೋಗ ನಾವು ಮಾಡಿರೋ ಕಂಟೆಂಟಲ್ಲಿ ಕಂಟೆಂಟ್ಗೆ ನಾವು ರೆಡಿ ಮಾಡಿರೋ ವಿಡಿಯೋ. ಬಟ್ ನಮ್ಮ ಗೆಟಪ್ ಈ ಥರ ಇಬ್ಬರು ಏನಿದ್ದೀವಿ, ಈ ಗೆಟಪ್ ನಮ್ಮಿಬ್ಬರದು ಈ ಥರ ಇದ್ದೀವಿ. ಒಳ್ಳೆ ಕಾಡು ಮನುಷ್ಯರಿಗಿನ್ನ ತಪ್ಪಿರೋರ ಥರ ನಾವಿದ್ದೀವಿ. ಕಾಡು ಮನುಷ್ಯರು ಕೂಡ ಹಿಂಗಿರ್ತಾರೋ ಎಲ್ಲೋ ಗೊತ್ತಿಲ್ಲ. ಅಯ್ಯಮ್ಮ ಹಾಂ ಅಯ್ಯೋ ನನ್ನ ಕೂದಲು ಬಾರಿ ಜಾಸ್ತಿ ಲೆಂತ್ ಇದೆ. ಆ ಲೆಂತಲ್ಲಿ ಫುಲ್ಲು ಗೆಟಪ್ ಆ ಥರ ಮಾಡ್ಕೊಂಡಿರ್ಬೇಕು. ನೋಡಿ ಯಾವ ಥರ ಆಗೈತೆ ಅಂತ. ನಮ್ಮಮ್ಮ ನೋಡೈತೆ, ಚೊಪ್ಲಿಯಲ್ಲೇ ಆಗ್ತೈತೆ ನೋಡಿ. ನೋಡು ಇವ್ ಮನೆ ಖರ್ಚಲ್ಲ, ನಮ್ಮಮ್ಮ ಚೊಪ್ಲಿಯಾಗೆ ಆಗ್ತಾಳೆ ನನ್ನ. ಆದ್ರೆ ಹಂಗೆ ರೆಡಿ ಆಗಿದ್ದೀವಿ ಇಬ್ಬರು. ಓಕೆನಾ? ಇನ್ಸ್ಟಾ ಐ ಡಿ ಬಂದು ಮಿಸ್ಟರ್ ರಾಕ್ ಅಫಿಷಿಯಲ್ ಅಂತ ಇರುತ್ತೆ ನಂದು. ಸೊ ಇವನು ಬಂದು ರಾಜು ಡ್ಯಾನ್ಸರ್ ಅಂತ ಇರುತ್ತೆ. ಸೊ ಸರ್ಚ್ ಮಾಡಿ ನಂದು ಬಯೋದಲ್ಲಿ ಇವಂದು ಪಿನ್ ಮಾಡಿರ್ತೀನಿ. ಸೊ ನಂದು ಪರ್ಸ್ನಲ್ ಅಕೌಂಟು ಮಿಸ್ಟರ್ ರಾಕ್ ಅಂತಂದಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ನಂದು ಇನ್ನೊಂದು ಅಫಿಷಿಯಲ್ ವಿಡಿಯೋ, ಮೈನು ನಾನು ಯಾವೇನು ಕಂಟೆಂಟ್ ಮಾಡ್ತೀನೋ, ವೀಡಿಯೋಸ್ ಏನೇನು ಬಿಡ್ತೀನೋ, ಸೊ ಅದೆಲ್ಲ ಸೇರಿಕೊಂಡು ಒಂದು ವೀಡಿಯೋದಲ್ಲಿ ಮಾಡ್ತೀನಿ, ಒಂದು ಅಕೌಂಟಲ್ಲಿ ಬಿಡ್ತೀನಿ. ಸೊ ಅದು ಮಿಸ್ಟರ್ ರಾಕ್ ಅಫಿಷಿಯಲ್ ಅಂತಿದೆ. ಏನೋ ಸರ್ಚ್ ಮಾಡಿದ ತಕ್ಷಣ ನನ್ನ ಫೋಟೋ ಇರುತ್ತೆ. ಸೊ ನಿಂತ್ಕೊಂಡಿರೋ ಫೋಟೋ ಒಂದಿರುತ್ತೆ. ಸೊ ಅದರಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಸೊ ಫಾಲೋವರ್ಸು ಕಮ್ಮಿನೇ, ನಾನು ಈ ನಡುವೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದು. ಕಂಟೆಂಟ್ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸೊ ನಮ್ಮ ಫೈನಲ್ ಔಟ್ಪುಟ್ ಬಂದು ಈ ಥರ ಇದೆ. ನಂದು ರಾಜು ಡ್ಯಾನ್ಸರ್ 08 ಸ್ಮೈಲ್ ಮಾಡ್ತಾ ಇರೋದೈತೆ. ಸ್ಮೈಲ್ ಮಾಡೋದೈತೆ. ಸೊ ಎರಡೂ ಫಾಲೋ ಮಾಡ್ಕೊಳ್ಳಿ. ಇವಂದು ಆ ಅಕೌಂಟಲ್ಲಿ. ಸೊ ಇವನು ಡ್ಯಾನ್ಸರು. ಸೊ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಬೇಜಾನ್ ವೀಡಿಯೋಸ್ ಮಾಡ್ತಾ ಇರ್ತಾನೆ. ಇವನಿಗೂ ಸಪೋರ್ಟ್ ಮಾಡಿ. ಸೊ ನನಗೂ ಸಪೋರ್ಟ್ ಮಾಡಿ. ಮಿಕ್ಕಿದ್ದು ಇನ್ನೂ ವೀಡಿಯೋಗಳಲ್ಲೈತೆ. ಸೊ ಇವಾಗ ನಾವು ನಮ್ಮೊಂದು ಸ್ವಲ್ಪ ಶೂಟ್ ಆಯಿತು, ಒಂದು ಶೂಟ್ ಮಾಡಿದೆ, ಅದು ಚೆನ್ನಾಗಿ ಬಂದೈತೆ. ಇನ್ನೊಂದು ಸರಿ ಚೆನ್ನಾಗಿ ಬರಲಿಲ್ಲ ಅಂದರೂ ಮತ್ತೆ ಇನ್ನೂ ರೆಡಿ ಮಾಡಿಸ್ತೀನಿ, ಅವ್ನು ಬಿಡಲ್ಲ. ನಮ್ಗೆ ಇವತ್ತು ಔಟ್ಪುಟ್ ಚೆನ್ನಾಗಿ ಬಂದ್ರೇ ಸೊ ನೆಕ್ಸ್ಟ್ ನಾವು ಮಾಡೋಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ನಾವು ಮಾಡ್ತಾ ಇರೋದು. ಸೊ ಈ ಥರ ಇದೆ. ಇನ್ನು ಲಾಸ್ಟ್ ದಯವಿಟ್ಟು ನೋಡಿ, ಫುಲ್ಲು ವೀಡಿಯೋ ನೋಡಿ, ಕಂಟೆಂಟ್ ಚೆನ್ನಾಗೈತೆ. ಸೊ ನಮ್ಮ ಕೇತನಹಳ್ಳಿ ಫಾಲ್ಸಲ್ಲಿ ನಾವು ಈ ಥರ ಮಾಡ್ತಾಯಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ಹುಡುಗರು ನಾವು. ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಜನ ಇದ್ದಾರೆ, ನಾವು ಅದರಲ್ಲಿದ್ದೀವಿ. ಸೊ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಅವನು ಇಲ್ಲಿಂದ ಒಳಗಡೆ ಹೋಗ್ತಾನೆ. ಬಾಬಾ ರಾಜು, ಅದ್ರ ಮೇಲೆ ಹತ್ತಕ್ಕೆ ಜಾಸ್ತಿ ಹೋಗ್ಬೇಡ. ಇಲ್ಲ ಲೋತಿಲ್ಲ, ಹೋಗು. ಮೊಣ್ಕಾಳವರೆಗೂ ಬರುತ್ತಷ್ಟೇ. ನೀನು ಮುಳುಗಾಲ ಹೋಗಪ್ಪ. ಇರಿ ಜೂಮ್ ಹಾಕೊಂಡು ನಮ್ಮವನಿಗೆ. ಸಾಕಾತಾಗಿ ಬರ್ತಾಯಿದೆ ಗುರು. ಗಾಯ್ಸ್, ಸೊ ಇವತ್ತಿನ ವೀಡಿಯೋ ಬಂದು ಸೊ ನಾವೇನೇನು ಮಾಡ್ತೀವಿ ಎಲ್ಲ ನಿಮ್ಗೆ ತೋರಿಸಿದ್ದೀವಿ. ಮತ್ತು ನಮ್ಮ ಕೇತನಹಳ್ಳಿ ಫಾಲ್ಸು ಇದು ನೋಡಿದ್ದೀರಾ. ನೋಡಿ ನೀರು ಮಾತ್ರ ಸಖತ್ತಾಗಿ ಬರ್ತೈತೆ. ಸೊ ಅಕಸ್ಮಾತ್ ನೀವು ಬಂದರೂ ಲೊಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಚಿಕ್ಕಬಳ್ಳಾಪುರದಿಂದ ಒಂದು 10-30 ಕಿಲೋಮೀಟರ್ಸ್ ಬರಬೇಕು ಈ ಫಾಲ್ಸ್ ಬರ್ಬೇಕಂದ್ರೆ. ಮತ್ತು ನೀವು ಅಲ್ಲಿಂದ ಬೈಕಲ್ಲೂ ಬರ್ಬೋದು, ಬೈಕಲ್ಲೂ ದಾರಿ ಇದೆ. ಮತ್ತು ನೀವು ನಡ್ಕೊಂಡಾದರೂ ಬರ್ಬೋದು. ಸೊ ಯಾವ ಥರನೂ ಇದ್ದರೆ ಚೆನ್ನಾಗಿರುತ್ತೆ ಬರೋಕ್ಕೆ ಮಾತ್ರ. ಮಳೆಗಾಲದಲ್ಲಿ ಬಂದರೆ ಇನ್ನೂ ಮಸ್ತಾಗಿರುತ್ತೆ. ಸೊ ನೀವು ಇವಾಗ ಬಿಸಿಗಾಲದಲ್ಲಿ ಬಂದರೆ ಮಳೆ ಇರಲ್ಲ. ಸೊ ಚೆನ್ನಾಗಿರಲ್ಲ ಅನ್ಸುತ್ತೆ. ಅದಕ್ಕೆ ಮಳೆಗಾಲದಲ್ಲಿ ಮಳೆ ಬಿದ್ದು ಮಾರನೇ ದಿವಸ ಬರ್ರಿ, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ಹಿಂದೆಗಡೆ ಏನು ನೋಡ್ತಾ ಇದ್ದೀರಾ, ಇದೇ ನಮ್ಮ ಕೇತನಹಳ್ಳಿ ಫಾಲ್ಸು. ಸೊ ಇದು ಆಲ್ಮೋಸ್ಟ್ ಇದು ಬೇಜಾನ್ ಜನ ಮಾಡಿದ್ದಾರೆ. ಸೊ ನಾವು ಆ ಕಂಟೆಂಟ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅದು ಬಂದು ಸೊ ಅದು ಮಾಡ್ಕೊಂಡಿದ್ವಿ. ಸೊ ಇದು ಮಾಡ್ಕೊಂಡಿದ್ವಿ.